Hi friends, welcome to my YouTube ಚಾನಲ್. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಫ್ರೆಂಡ್ಸ್ 2 days ಟ್ರಿಪ್ ಹೋಗ್ತಾ ಇದ್ದೀವಿ ಫ್ರಮ್ ಫ್ಯಾಮಿಲಿ ಸೈಡ್ ಆ್ಯಂಡ್ ಮಿಕ್ಕಿದ್ನ ಬ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲ ಹೋಗ್ತಿದ್ದೀವಿ ಅಂತ ನಮ್ಮ ಮಮ್ಮಿ ಹೇಳ್ತಾರೆ. ಅಮ್ಮ ಎಲ್ಲ ಹೋಗ್ತಾ ಇದ್ದೀವಮ್ಮ? ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಚಿಂತಾಮಣಿ ಆದಮೇಲೆ ತಿರುವಣ್ಣಾಮಲೆಗೆ ಹೋಗ್ತೀವಿ ಅಲ್ಲಿಂದ. ಹೌದಾ? ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? ಅದು ಗೊತ್ತಿಲ್ಲ ಕಣೋ ನನಗೆ, ಗೊತ್ತಿಲ್ಲ. ಯಾಕಂದರೆ ಡ್ಯಾಡಿ ಅಲ್ವಾ ಗಾಡಿ ಓಡಿಸೋದು. ಸರಿ ಸ್ವಲ್ಪ ನನ್ನ ಮಗ ಜ್ಯೂಸ್ ತೊಗೊಂಡು ಬಂದಿದ್ದಾನೆ ನೋಡಿ. ಬಿಸಿಲಲ್ಲಿ ಈ ಥರ ಜ್ಯೂಸ್ ಕುಡಿದ್ರೆ ಅಲ್ವಾ ಸ್ವಲ್ಪ ತಂಪಿದ್ರೆ ಜೀವ. ಸರಿ, ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ ಸ್ವಾಮಿ, ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರೀಚ್ ಆದಮೇಲೆ ತಿರ್ಗೋ ವಿಡಿಯೋ ಮಾಡೋಣ. ಎಲ್ಲರಿಗೂ ಏನಂತ ಹೇಳ್ತೀಯ? ನಾಳೆ ಅಲ್ವಾ ಶ್ರೀರಾಮನವಮಿ, ನಾಳೆ ಅಲ್ಲ, ಹ್ಯಾಪಿ ಶ್ರೀರಾಮನವಮಿ. ಮನೆ ದೇವ್ರ ದೇವಸ್ಥಾನ. ನಾವು ಚಿಂತಾಮಣಿಯಲ್ಲಿದ್ದೀವಿ, ಮನೆ ದೇವ್ರಿಗೆ ಬಂದಿದ್ದೀವಿ. ಗೋಪುರ ನೋಡಿ ಯಾವ ಥರ ಇದೆ. ಆಲಮಗಿರಿ ಅಂತ ಇದು ಊರ ಹೆಸರು. ಇದೇ ನಮ್ಮ ಮನೆ ದೇವರು. ಫ್ರೆಂಡ್ಸ್, ಇವಾಗ ನಾವು ಮನೆ ದೇವ್ರಿಗೆ ಬಂದಿದ್ದೀವಿ. ನೆಕ್ಸ್ಟು ಇಲ್ಲಿಂದ ತಿರುವಣ್ಣಾಮಲೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬನ್ನಿ ಮನೆ ದೇವ್ರನ್ನ ಬರ್ತೀವಿ. ಫ್ರೆಂಡ್ಸ್, ಇದು ನಮ್ಮೂರನ್ನ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ದೇವಸ್ಥಾನ ಬಗ್ಗೆ ನಮ್ಮ ಅಪ್ಪಗೆ ತುಂಬ ಚೆನ್ನಾಗಿ ಗೊತ್ತು, ಅವರೇ ಹೇಳ್ತಾರೆ. ಈ ದೇವಸ್ಥಾನ ತುಂಬ ಹಳೇದು. ಇಲ್ಲಿ ಹುಟ್ಟಿದ ಶಿಲೆ ಇದೆ, ಅದನ್ನು ಫೋಟೋ ಹೊಡೆಯೋಂಗಿಲ್ಲ, ಒಳಗಡೆ ಹೋಗಿನೇ ನೋಡಬೇಕು. ಇದು ಕಮ್ಮಿ ಅಂದ್ರೂ ನಮಗೆ ಗೊತ್ತಿರೋಂಗೆ ಒಂದು 400-500 ವರ್ಷದ ಹಿಂದ್ಗಡೆಯಿಂದನೂ ಇದೆ. ಚಿಂತಾಮಣಿಯಲ್ಲಿರೋದು ಇದು ಚಿಂತಾಮಣಿ ಆಲಮಗಿರಿ ಅಂತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಲಕ್ಷ್ಮೀ ಇಲ್ಲಿ ಹುಟ್ಟಿರೋ ಶಿಲೆ ಇದೆ, ತುಂಬ ಚೆನ್ನಾಗಿದೆ. ನಾವು ಏನು ಅಂದ್ಕೊಂಡ್ರು ಅದು ನಡೆಯುತ್ತೆ. ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ನಾವು ವರ್ಷಕ್ಕೆ 1 ಸತಿ 2 ಸತಿ ಬಂದೇ ಬರ್ತೀವಿ. ನಮ್ಮ ಮನೆ ದೇವರಿದ್ದು, ಹಂಗಾಗಿ ಬರ್ತೀವಿ. ಆದ್ರೂ ತುಂಬಾ ಇದಿದೆ. ಆಗ ಇವನು ಎಲ್ಲ ಇಲ್ಲೇ ಗುಂಡೋಡಿಸಿದ್ದು. ಪ್ರತಿಯೊಂದು ವಿಶೇಷ ಏನಿದ್ರು ನಾವು ಇಲ್ಲೇ ಬಂದು ಮಾಡೋದು. ಇನ್ನು ನೆಕ್ಸ್ಟ್ ಎಲ್ಲ ಹೋಗ್ತಿರೋದು ತಿರುವಣ್ಣಾಮಲೆ, ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ತಿರುವಣ್ಣಾಮಲೆಗೆ ಹೋಗ್ಬೇಕಾದ್ರೆ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ಬಂದು ನಾವು ಕೃಷ್ಣಗಿರಿ ಡಿಸ್ಟಿಕಲ್ಲಿದ್ದೀವಿ. ಇನ್ನೂ ತಿರುವಣ್ಣಾಮಲೆಗೆ ಹೋಗೋಕ್ಕೆ ಇನ್ನೂ 134 ಕಿಲೋಮೀಟರ್ಸ್ ಆ್ಯಂಡ್ 2 hours 15 minutes ಆಗುತ್ತೆ. ಆನ್ ದಿ ವೇಯಲ್ಲಿ ಯಾವುದಾದ್ರು ಎಕ್ಸ್ಪ್ಲೋರಿಂಗ್ ಪ್ಲೇಸಸ್ ಇದೆ, ನಾನು ಅದನ್ನು ಕಂಟೆಂಟಾಗಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ, ಫಾಲೋ ಮಾಡಿ.
ಮೇಲೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಗಿರಿವಲಂನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗಿರಿವಲಮಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂತ ತಿಳ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲೆಲ್ಲ ದೇವ್ರನ್ನ ದರ್ಶನ ಮಾಡ್ಕೊಳ್ಳೋಣ ಅಂತ. ಬಟ್ ಡ್ಯೂ ಟು ರಶ್ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಇನ್ ಕೇಸ್ ಆದರೆ ನಾನು ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಸ್ವಲ್ಪ ನೋಡಬೇಕು ಏನಾಗುತ್ತೆ ಏನು ಅಂತ. ಬಿಕಾಸ್ ಜನ ತುಂಬ ರಶ್ ಇದ್ದಾರೆ. ಇವಾಗ ನೈಟು 1 ಗಂಟೆ ಆಗ್ತಾ ಹೋಗಿದೆ, ಬಟ್ ಜನ ಆಲ್ರೆಡಿ ತುಂಬ ರಶ್ ಇದ್ದಾರೆ. ಇನ್ನೂ ವೀಡಿಯೋ ಮಾಡೋದು ಇಂಪಾಸಿಬಲ್ ಅನಿಸುತ್ತೆ. ಏನಾದರೂ ಇದ್ದರೆ ನಾನು ಏನಾದರೂ ತಿಳ್ಕೊಂಡಿದ್ರೆ ನಿಮಗೆ ನೆಕ್ಸ್ಟು ನಾಳೆ ಬೆಳಗ್ಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಾಳೆ ಬೆಳಗ್ಗೆ ಬೇರೆ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾಳೆ ಬೆಳಗ್ಗೆನೇ ನಿಮಗೆ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನೈಟ್ 1 ಗಂಟೆ ಆಗಿದೆ, ಎಷ್ಟು ಜನ ನಡೆದಾಡ್ತಿದ್ದಾರೆ ಅಂತ ನೋಡಿ. ಎಷ್ಟು ಜನ ನಡೀತಾ ಇದ್ದಾರೆ, ಎಲ್ಲ ದೇವಸ್ಥಾನನ ಕವರ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಇಷ್ಟು ಜನ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕೆ ಐ ಥಿಂಕ್ ಇಂಪಾಸಿಬಲ್ ಅನಿಸುತ್ತೆ. ನೋಡ್ತೀನಿ, ಆದರೆ ಇವತ್ತು ಮಾಡಿಕೊಡ್ತೀನಿ ಎಲ್ಲರಿಗೂ. ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ. ಶಾಪ್ಸ್ ಕೂಡ ಇಲ್ಲಿ ಬೆಳಗ್ಗೆ ತನಕ ಓಪನ್ ಇರುತ್ತೆ. ಜನ ಎಷ್ಟೊತ್ತು ನಡೀತಾರೆ ಅಷ್ಟೇ ತನಕ ಓಪನ್ ಇರುತ್ತೆ ಶಾಪ್ಸು. ಹಾಯ್ ಫ್ರೆಂಡ್ಸ್, ನನ್ನ ನೈಟ್ ಹೇಳಿದ್ದೆ ತಿರುವಣ್ಣಾಮಲೆಯಲ್ಲಿ ಸ್ಟೇ ಆಗ್ತಿದ್ದೀನಿ ಅಂತ. ಫ್ರೆಂಡ್ಸ್, ನಾನು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ತಿರುವಣ್ಣಾಮಲೆಯಲ್ಲಿ ಬಂದುಬಿಟ್ಟು ಇವಾಗ 40 ಡಿಗ್ರೀಸ್ ಆಫ್ ಹೀಟ್ ಇದೆ. ಒಡ್ಡಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಆ್ಯಂಡ್ ಮೋರ್ ಓವರ್ ಇವತ್ತು ಬೆಳಗ್ಗೆ ದೇವ್ರ ದರ್ಶನ ಚೆನ್ನಾಗಾಯಿತು. 9 ಗಂಟೆಗೆ ಹೋಗಿದ್ದು 12 ಗಂಟೆಗೆ ಆಚೆ ಬಂದಿದ್ದೀನಿ. ಇನ್ನು ಏನಂತಾರೆ, ಫ್ರೀ ದರ್ಶನದಲ್ಲಿ 50 ರೂಪೀಸ್ ಕೊಟ್ಟು ಸ್ಪೆಷಲ್ ದರ್ಶನ ಇದೆ. ಅದು ಕೂಡ ಅಷ್ಟೇ 3 ರಿಂದ 4 ಅವರ್ ಆಗಿದೆ. ಇದು 3 ರಿಂದ 4 ಅವರಿಂದ 5 ಅವರ್ ಆಗಿದೆ. ನಾನು ಬೆಳಗ್ಗೆ 9 ಗಂಟೆಗೇನೋ ಹೋಗಿದ್ದು ಐ ಥಿಂಕ್ ಸೊ. 12 ಗಂಟೆಗೆಲ್ಲ ಆಚೆ ಬಂದುಬಿಟ್ಟೆ, ಬಿಕಾಸ್ ತುಂಬ ಜನ ರಶ್ ಇರಲಿಲ್ಲ. ಇನ್ ಕೇಸ್ ನೀವೇನಾದ್ರು 12 ಗಂಟೆ ಮೇಲೆ ಹೋಗ್ತೀರ ಅಂದರೆ ಬರೋದು ನೀವು ಸಾಯಂಕಾಲ ಆಗಿಬಿಡುತ್ತೆ, ಅಷ್ಟು ರಶ್ ಇದೆ. ಯಾಕೆಂದರೆ ರಿಟರ್ನ್ ಬರಬೇಕಾದ್ರೆ ನೋಡ್ತಿದ್ದೀನಿ ಹೆವಿ ರಶ್ ಇದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನೀವು ಇನ್ ಕೇಸ್ ಇಲ್ಲೇನಾದ್ರು ಇಲ್ಲಿ ಬರಬೇಕು ಅಂದ್ಕೊಂಡ್ರೆ ಒಂದಿನ ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಬಿಡಿ. ಯಾಕೆಂದರೆ ಇಲ್ಲಿ ರೂಮ್ ಸಿಗೋದು ಅಷ್ಟೊಂದು ಕಷ್ಟ ಇದೆ. ಒಳ್ಳೆ ರೂಮ್ ಸಿಗೋಲ್ಲ. ನಮಗೇನೋ ನಾವು ಆಲ್ರೆಡಿ ಬುಕ್ ಮಾಡ್ಕೊಂಬಂದಿರೋದಕ್ಕೆ ಒಳ್ಳೆ ರೂಮ್ ಸಿಕ್ಕಿದೆ. ನೀವು ಆಲ್ರೆಡಿ ಬುಕ್ ಮಾಡ್ಕೊಂಡೇ ಬನ್ನಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಬಂದರೆ 8 ದೇವಸ್ಥಾನ ಇದೆ. ಅದು 8 ದೇವಸ್ಥಾನಕ್ಕೂ 20 ಕಿಲೋಮೀಟರ್ಸ್ ಆಗುತ್ತೇನೋ. 20 ಕಿಲೋಮೀಟರ್ಸ್ಗೆ ನಿಮಗೆ ಆಟೋದಲ್ಲಿ ಮಿನಿಮಮ್ ಇಲ್ಲೊಂದು 600 ರೂಪೀಸ್ ಚಾರ್ಜ್ ಮಾಡ್ತಾರೆ. 600 ರೂಪೀಸ್ ಬೇಡ ಅಂದರೆ ನೀವು ಆರಾಮ್ಸಾಗಿ ಏನು ಮಾಡಿ ಅಂದರೆ ನಡ್ಕೊಂಡು ಹೋಗ್ಬಿಡಿ. 7 ಗಂಟೆಯಿಂದ ವಾಕಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಜನರು ಎಲ್ಲ ನಡ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಆಲು. ನೀವು ನಡ್ಕೊಂಡು ಹೋಗ್ಬಿಡಿ 7 ಗಂಟೆಯಿಂದ. ಆಟೋ ಮಾತ್ರ ಯಾವುದೇ ಕಾರಣಕ್ಕೂ ಹಚ್ಕೊಂಬಿಡಿ. ಪರ್ ಹೆಡ್ಡು 600 ರೂಪೀಸ್ ತೊಗೊತಾ ಇದ್ದಾರೆ. ಹೆವಿ ಕಾಸ್ಟ್ಲಿ ಇದೆ. ಅದೇನು ಒಬ್ರಿಗಲ್ಲ ಇಬ್ರಿಗಲ್ಲ, ಎಷ್ಟು ಜನ ಹತ್ತಿರೋ ಅಷ್ಟು ಜನಕ್ಕೂ 600 ರೂಪಾಯಿ ಅಂದರೆ ಅಂದ್ಕೊಳ್ಳಿ. ಅದ್ರ ಬದಲು ನಿಮ್ಮದು ಓನ್ ವೆಹಿಕಲ್ಸ್ ಇದೆ, ಬೇಕಾದ್ರೆ ಓನ್ ವೆಹಿಕಲ್ಸಲ್ಲಿ ಅಲ್ಲಲ್ಲೇ ಇಳಿದ್ಬಿಟ್ಟು ಬೇಕಾದ್ರೆ ಹೋಗಿ ಬಂದುಬಿಡಿ. ಅದು ಏನು ಟೆನ್ಷನ್ ಇಲ್ಲ. ಇಲ್ಲ ನೀವು ಬೈ ವಾಕ್ ಹೋಗ್ತೀನಿ ಅಂದರೆ ಟೆನ್ಷನ್ ಇಲ್ಲ. ಆಟೋ ಮಾತ್ರ ಯಾವುದೇ ಕಾರಣಕ್ಕೂ ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮೈನ್, ಇಲ್ಲಿ ಬಂದಿದ್ದೀರ ಅಂದರೆ ನೀವು ಊಟ ತಿಂಡಿ ನೀವು ಚೆನ್ನಾಗಿರೋ ಹೋಟೆಲ್ಸ್ ನೋಡ್ಕೊಳ್ಳಿ. ಯಾಕೆಂದರೆ ಟಿಫನ್ನು ಅಷ್ಟೊಂದೇನು ಇಲ್ಲೇ ಚೆನ್ನಾಗೇನು ಸಿಕ್ಕಿಲ್ಲ ಬೆಳಗ್ಗೆ. ಒಂದೊಂದು ಕಡೆ ಚೆನ್ನಾಗಿದೆ, ಒಂದೊಂದು ಕಡೆ ಚೆನ್ನಾಗಿಲ್ಲ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಕ್ಸ್ಟ್ರೀಮ್ ಹೀಟ್ ಇದೆ. ನೀವು ಇನ್ ಕೇಸ್ ಸಮ್ಮರ್ ಸೀಸನಲ್ಲಿ ಬರ್ತೀರಾ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಅಂತೀನಿ ನಾನಂತೂ. ಎಕ್ಸ್ಟ್ರೀಮ್ ಹೀಟ್ ಇದೆ. ಇನ್ ಕೇಸ್ ಬಂದರೆ ನಿಮ್ಮ ರಿಸ್ಕ್ ಅದು. ಯಾಕೆಂದರೆ ಇಷ್ಟು ಬಿಸಿಲಲ್ಲಿ ನಾನು ತಿರ್ಗಾಡೋಕ್ಕಾಗಿಲ್ಲ. ನನಗೆ ನಮ್ಮ ಅಪ್ಪಗೆ ಎಲ್ಲ ಹೋಗಿ ಬರೋಕ್ಕಾಗಿಲ್ಲ ನಮಗೆ, ಅಷ್ಟು ಬಿಸಿಲಿದೆ. ಫ್ರೆಂಡ್ಸ್, ಇವಾಗ ನಿಮಗೆ ಸಿಟಿ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿರೋದು ಅಕ್ಕಪಕ್ಕ ಅಂಗಡಿ ಮನೆ ಎಲ್ಲ ಹೆಂಗಿದೆ ಅಂತ. ಫ್ರೆಂಡ್ಸ್, ಇದು ಬಂದು ತಿರುವಣ್ಣಾಮಲೈ ಸ್ಟ್ರೀಟ್. ಇದು ನೋಡ್ಕೊಂಬಿಡಿ ನೋಡಿ ಎಷ್ಟು ಆಟೋ ನಿಂತಿದೆ ಅಂತ.
ನೀವೇನು ಕೇಸ್ ಇಲ್ಲಿ ಬಂದರೆ ಆಟೋನ ಮಾತ್ರ ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಓನ್ ವೆಹಿಕಲ್ ಇದ್ರೂ ಪರವಾಗಿಲ್ಲ, ಆಟೋನ ಮಾತ್ರ ಯಾವುದೇ ಕಾರಣಕ್ಕೂ ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಪರ್ ರೇಟ್ 600 ರುಪೀಸ್. ಅಬ್ಬಾ ನೆನ್ಸ್ಕೊತಿದ್ರೆ ಏನು ಗುರು ಇಷ್ಟು ರೇಟ್ ಇದೆ ಅನಿಸುತ್ತೆ. ಇದೆ ಟ್ರಾನ್ಸ್ಪೋರ್ಟೇಷನು ಅಷ್ಟೇ, ಬಸ್ಸು ಟ್ರಾನ್ಸ್ಪೋರ್ಟೇಷನ್ ಬಂದು ಕಮ್ಮಿ ಇದೆ. ಅದು ಬೆಟ್ಟ ಇದೆಯಲ್ಲ, ಅದು ಬೆಟ್ಟ ಒಂದು ವ್ಯೂ ಪಾಯಿಂಟು ಅಷ್ಟೇ, ಅಲ್ಲೇನೂ ಇಲ್ಲ. ಬಟ್ ಅದೊಂದು ಬೆಟ್ಟ ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ. ನಮ್ಮ ರೂಮಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಮಿಕ್ಕಿದ್ದೇನೆ ಅಪ್ಡೇಟ್ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಟ್ಯಾಗ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಬಿಕಾಸ್ ಅದರಲ್ಲಿ ಸ್ವಲ್ಪ ವ್ಯೂ ಪಾಯಿಂಟ್ಸ್ ಏನಾದರೂ ಇದ್ದರೆ ಶಾರ್ಟ್ಸಾಗಿ ಹಾಕಿರ್ತೀನಿ, ಇಲ್ಲಾಂದರೆ ರೀಲ್ಸಾಗಿ ಹಾಕಿರ್ತೀನಿ. ನೀವು ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಿಕಾಸ್ ನಾನು ತುಂಬ ವೀಡಿಯೋಸ್ ಹಾಕ್ತಿಲ್ಲ. ನನಗೆ ಅಷ್ಟು ಟೈಮು ಇಲ್ಲ, ಬಿಕಾಸ್ ನಾನು ಅಷ್ಟು ತಿರುಗಾಡ್ತಾನೂ ಇಲ್ಲ. ಆ್ಯಂಡ್ ಹೋದ್ರು ನನ್ನ ಹತ್ರ ಮೇಯ್ನ್ ಕ್ಯಾಮ್ರಾಗಳಿಲ್ಲ, ಯಾವುದೂ ಇಲ್ಲ. ನಾನೇ ನನ್ನ ಫ್ರೆಂಡ್ಸ್ ಹತ್ರ ಯಾರಾದ್ರೂ ವೀಡಿಯೋ ಮಾಡಿಸ್ಬೇಕಾಗುತ್ತೆ. ಬಿಕಾಸ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಿರೋದು ಬ್ಲಾಗಿಂಗೆಲ್ಲ. ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂದರೆ, ನೀವು ತಿರುವಣ್ಣಾಮಲೆಗೆ ಬರ್ತಿದ್ದೀರಾ ಅಂದರೆ ಕ್ಯಾಶ್ ಎತ್ಕೊಂಬನ್ನಿ ಆದಷ್ಟು. ಇಲ್ಲಿ ಫೋನ್ಪೇ ಎಲ್ಲ ಯಾರೂ ಯೂಸೇ ಮಾಡ್ತಿಲ್ಲ. ನಾವು ಒಂದು ಹೋಟೆಲ್ಗೆ ಹೋಗಿದ್ದೀವಿ, ಅಲ್ಲಿ ಹಾಕಿರೋದು ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ನೋ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್, ಓನ್ಲಿ ಕ್ಯಾಶ್. ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಕ್ಯಾಶೇ ಯೂಸ್ ಮಾಡ್ತಿರೋದು. ಕ್ಯಾಶ್ ತೊಗೊಬನ್ನಿ ದಯವಿಟ್ಟು. ಇಲ್ಲಾಂದರೆ ಇಲ್ಲಿ ಬಂದು ಸುಮ್ಮನೆ ಸಫರ್ ಆಗಬೇಕಾಗುತ್ತೆ. ಇಲ್ಲಿ ಅಕ್ಕಪಕ್ಕ ATM ಕೂಡ ಇಲ್ಲ, ಕ್ಯಾಶ್ ವಿಡ್ರಾ ಮಾಡೋಣ ಅಂದು ATM ಕೂಡ ಇಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಬಂದು ತುಂಬ ಸಫರ್ ಆಗೋಯ್ತು. ಕ್ಯಾಶ್ ಇಲ್ಲ, ಯಾರಿಗೂ ಫೋನ್ಪೇ ಮಾಡಿ ಅವ್ರ ಹತ್ರ ಕ್ಯಾಶ್ ಇಸ್ಕೊಂಡು ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರಾದರೂ ಬರೋಂಗಿದೆ ಆಲ್ಮೋಸ್ಟ್ ಅಲ್ಲಿ ಕ್ಯಾಶ್ ತೊಗೊಬನ್ನಿ. ಫೋನ್ಪೇ ಗೂಗಲ್ ಪೇ ಮಾತ್ರ ನಂಬ್ಕೊಂಡಂತೂ ಬರಲೇಬೇಡ್ರಿ, ಅಷ್ಟೇ ನಾನು ಹೇಳೋದು. ಕ್ಯಾಶ್ ಇಟ್ಕೊಂಬನ್ನಿ. ಬೇರೆ ಸ್ಟೇಟಿಗೆ ಬರ್ತಿದ್ದೆ ಅಂದರೆ, ಯಾಕೆಂದರೆ ಎಲ್ಲಿ ಏನಿದೆ ಅಂತ ಗೊತ್ತೇ ಆಗೋಲ್ಲ. ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ನೆಕ್ಸ್ಟ್ ಮಂತಲ್ಲೆಲ್ಲೋ ಟ್ರಿಪ್ ಮಾಡಬೇಕು ಅಂತ ಇದ್ದಾರೆ. ಇನ್ ಕೇಸ್ ಅದೇ ನನ್ನ ಫ್ರೆಂಡ್ಸೆಲ್ಲ ಹೇಳ್ತಿದ್ದಾರೆ, ಇನ್ ಕೇಸ್ ಏನಾದರೂ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ನಂದು ಯಾವಾಗಲೂ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ. ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಇದ್ದರೆ ಅದ್ರಲ್ಲಿ ಹಾಕ್ತೀನಿ. ಅಷ್ಟೇ ಫ್ರೆಂಡ್ಸ್, ಓಕೆ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ.